ಭಾರತೀಯ ಮಹಿಳಾ ಕ್ರಿಕೆಟರ್ ಸ್ಮೃತಿ ಮಂದಾನ ಮದುವೆ ರದ್ದಾಗಿದೆ. ಅಧಿಕೃತವಾಗಿ ಮದುವೆ ರದ್ದಾಗಿರುವ ಬಗ್ಗೆ ಖುದ್ದು ಸ್ಮೃತಿ ಮಂದಾನ ಮಾಹಿತಿಯನ್ನ ನೀಡಿದ್ದಾರೆ. ಪಲಾಶ್ ಮುಚ್ಚಲ್ ಕೂಡ ಮದುವೆ ಕ್ಯಾನ್ಸಲ್ ಬಗ್ಗೆ ಪೋಸ್ಟ್ ಅನ್ನು ಮಾಡಿದ್ದಾರೆ. ಇಬ್ಬರು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿ ಅಫಿಷಿಯಲ್ ಆಗಿ ತಮ್ಮ ಮದುವೆ ರದ್ದಾಗಿದೆ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸ್ಮೃತಿಯ ತಂದೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅದಾದ ನಂತರ ಒಂದಷ್ಟು ರೂಮರ್ಸ್ಗಳೆಲ್ಲ ಹರಿದಾಡಿದ್ವು ಪಲಾಶ್ ಮುಚ್ಚಲ್ ಹಾಗೂ ಸ್ಮೃತಿ ಮಂದಾನ ಸಂಬಂಧದ ಬಗ್ಗೆ. ಇದರ ಬೆನ್ನಲ್ಲೇ ಇವತ್ತು ಇಬ್ಬರೂ ಕೂಡ ತಮ್ಮ ಇನ್ಸ್ಟಾಗ್ರಾಮ್ಗಳಲ್ಲಿ ಅಧಿಕೃತವಾಗಿ ಪೋಸ್ಟ್ಗಳನ್ನು ಮಾಡುವ ಮೂಲಕ ಮದುವೆ ರದ್ದಾಗಿದೆ ಅನ್ನೋ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಾ ಸ್ಮೃತಿ ಮಂದಾನ ಹಾಗೆ ಪಲಾಶ್ ಮುಚ್ಚಲ್ ಮಾಡಿರುವಂತಹ ಪೋಸ್ಟ್ಗಳನ್ನು. ಮತ್ತೊಂದು ಕಡೆಗೆ ಕೆಲವೇ ದಿನಗಳ ಹಿಂದೆ ಅವರಿಬ್ಬರ ಮದುವೆಗೂ ಮೊದಲು ನಡೆದಂತಹ ಹಳದಿ ಶಾಸ್ತ್ರ ಸಂಗೀತ ಶಾಸ್ತ್ರದ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ನವೆಂಬರ್ 23ನೇ ತಾರೀಕು ಇಬ್ಬರು ಸಪ್ತಪದಿಯನ್ನು ತುಳಿಬೇಕಾಗಿತ್ತು. ಆದರೆ ಅದಕ್ಕೂ ಮೊದಲೇ ಸಂಗೀತ್ ಮುಗಿದ ದಿನವೇ ಸ್ಮೃತಿ ಮಂದಾನ ಅವರ ತಂದೆಗೆ ಹೃದಯಾಘಾತ ಆಗತ್ತೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗತ್ತೆ. ಆ ಸಂದರ್ಭದಲ್ಲಿ ಅನಿರ್ದಿಷ್ಟಾವಧಿಗೆ ಅವರ ಮದುವೆಯನ್ನು ಮುಂದೂಡಲಾಗತ್ತೆ. ಅದಾದ ಒಂದೇ ದಿನಕ್ಕೆ ಮತ್ತೆ ಪಲಾಶ್ ಮುಚ್ಚಲ್ ಅನಾರೋಗ್ಯ ಪೀಡಿತರಾಗಿ ಅವರು ಕೂಡ ಆಸ್ಪತ್ರೆಗೆ ದಾಖಲಾಗ್ತಾರೆ. ಇದರ ಬೆನ್ನಲ್ಲೇ ಒಂದಷ್ಟು ರೂಮರ್ಸ್ ಬರುತ್ತೆ. ಆ ರೂಮರ್ಸ್ ಹರಿದಾಟದ ನಂತರ ಈಗ ಇವತ್ತು ಅಧಿಕೃತವಾಗಿ ತಮ್ಮ ಮದುವೆ ರದ್ದಾದ ಬಗ್ಗೆ ಇಬ್ಬರು ಪೋಸ್ಟನ್ನು ಮಾಡಿದ್ದಾರೆ. ಅವರು ತಮ್ಮ ಪೋಸ್ಟ್ಗಳಲ್ಲಿ ಏನು ಹೇಳಿದ್ದಾರೆ ನೋಡ್ಕೊಂಬರೋಣ. ಕಳೆದ ಕೆಲವು ವಾರಗಳಿಂದ ನನ್ನ ಜೀವನದ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಹಬ್ಬಿವೆ ಮತ್ತು ಈ ಸಮಯದಲ್ಲಿ ನಾನು ಮಾತಾಡೋದು ತುಂಬಾ ಮುಖ್ಯ ಅಂತ ನಾನು ಭಾವಿಸ್ತೀನಿ. ನಾನು ತುಂಬಾ ಖಾಸಗಿ ವ್ಯಕ್ತಿ ಮತ್ತು ನಾನು ಅದನ್ನ ಹಾಗೆ ಇಡೋಕ್ ಬಯಸ್ತೀನಿ. ಆದ್ರೆ ಮದುವೆನ ರದ್ದುಗೊಳಿಸಲಾಗಿದೆ ಎಂದು ನಾನು ಸ್ಪಷ್ಟಪಡಿಸಬೇಕಾಗಿದೆ. ನಾನು ಈ ವಿಷಯವನ್ನ ಇಲ್ಲಿಗೆ ಮುಗಿಸೋಕ್ ಬಯಸ್ತೀನಿ ಮತ್ತು ನಿಮ್ಮೆಲ್ರಿಗೂ ಅದೇ ರೀತಿ ಮಾಡ್ಬೇಕೆಂದು ಬೇಡ್ಕೊಳ್ತೀನಿ. ಈ ಸಮಯದಲ್ಲಿ ದಯವಿಟ್ಟು ಎರಡೂ ಕುಟುಂಬಗಳ ಗೌಪ್ಯತೆಯನ್ನ ಗೌರವಿಸಿ ಮತ್ತು ನಮ್ಮದೇ ಆದ ವೇಗದಲ್ಲಿ ಪ್ರಕ್ರಿಯೆಗೊಳಿಸಲು ಮುಂದುವರಿಯೋಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ನಾನು ವಿನಂತಿಸ್ತೀನಿ. ನಮ್ ಎಲ್ರನ್ನೂ ಮತ್ತು ನನ್ನನ್ನ ಮುನ್ನಡೆಸೋ ಒಂದು ಉನ್ನತ ಉದ್ದೇಶ ಇದೆ ಅಂತ ನಾನು ನಂಬ್ತೀನಿ. ಅದ್ ಯಾವಾಗ್ಲೂ ನನ್ನ ದೇಶವನ್ನ ಉನ್ನತ ಮಟ್ಟದಲ್ಲಿ ಪ್ರತಿನಿಧಿಸ್ತಿದೆ. ಸಾಧ್ಯವಾದಷ್ಟು ಕಾಲ ಭಾರತಕ್ಕಾಗಿ ಆಟ ಆಡೋದನ್ನ, ಟ್ರೋಫಿಗಳನ್ನ ಗೆಲ್ಲೋದನ್ನ ಮುಂದುವರಿಸಬೇಕೆಂದು ನಾನು ಭಾವಿಸ್ತೇನೆ ಮತ್ತು ಅಲ್ಲೇ ನನ್ನ ಗಮನ ಶಾಶ್ವತವಾಗಿರುತ್ತೆ. ನಿಮ್ಮೆಲ್ಲರ ಬೆಂಬಲಕ್ಕೆ ಧನ್ಯವಾದಗಳು. ಮುಂದುವರಿಯೋ ಸಮಯ ಇದು. ನಾನು ನನ್ನ ಜೀವನದಲ್ಲಿ ಮುಂದುವರಿಯಲು ಮತ್ತು ನನ್ನ ವೈಯಕ್ತಿಕ ಸಂಬಂಧದಿಂದ ಹಿಂದೆ ಸರಿಯಲು ನಿರ್ಧರಿಸಿದ್ದೇನೆ. ನನಗೆ ಅತ್ಯಂತ ಪವಿತ್ರವಾದ ವಿಷಯದ ಬಗ್ಗೆ ಆಧಾರರಹಿತ ವದಂತಿಗಳಿಗೆ ಜನರು ಅಷ್ಟು ಸುಲಭವಾಗಿ ಪ್ರತಿಕ್ರಿಯಿಸುವುದನ್ನು ನೋಡುವುದು ನನಗೆ ತುಂಬ ಕಷ್ಟಕರವಾಗಿತ್ತು. ಇದು ನನ್ನ ಜೀವನದ ಅತ್ಯಂತ ಕಷ್ಟಕರವಾದ ಹಂತ ಮತ್ತು ನಾನು ಅದನ್ನು ನನ್ನ ನಂಬಿಕೆಗಳನ್ನು ನಿಷ್ಠೆಯಿಂದ ನಿಭಾಯಿಸುತ್ತೇನೆ. ಪರಿಶೀಲಿಸಿದ ಗಾಸಿಪ್ ಆಧರಿಸಿ ಯಾರನ್ನಾದರೂ ನಿರ್ಣಯಿಸುವ ಮೊದಲು ನಾವು ಒಂದು ಸಮಾಜವಾಗಿ ವಿರಾಮ ತೆಗೆದುಕೊಳ್ಳಲು ಕಲಿಯುತ್ತೇವೆ ಎಂದು ನಾನು ನಿಜವಾಗಿಯೂ ಭಾವಿಸುತ್ತೇನೆ. ಅವರ ಮೂಲಗಳನ್ನು ಎಂದಿಗೂ ಗುರುತಿಸಲಾಗುವುದಿಲ್ಲ. ನಮ್ಮ ಮಾತುಗಳು ನಮಗೆ ಅರ್ಥವಾಗದ ರೀತಿಯಲ್ಲಿ ಗಾಯಗೊಳಿಸಬಹುದು. ನಾನು ಈ ವಿಷಯಗಳ ಬಗ್ಗೆ ಯೋಚಿಸುತ್ತಿರುವಾಗ ಜಗತ್ತಿನಲ್ಲಿ ಅನೇಕ ಜನರು ತೀವ್ರ ಪರಿಣಾಮಗಳನ್ನು ಎದುರಿಸುತ್ತಿದ್ದಾರೆ. ಸುಳ್ಳು ಮತ್ತು ಮಾನಹಾನಿಕರ ವಿಷಯಗಳನ್ನು ಹರಡುವುದರ ವಿರುದ್ಧ ನನ್ನ ತಂಡವು ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಿದೆ. ಈ ಕಠಿಣ ಸಮಯದಲ್ಲಿ ದಯೆಯಿಂದ ನನ್ನೊಂದಿಗೆ ನಿಂತ ಎಲ್ಲರಿಗೂ ಧನ್ಯವಾದಗಳು. ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ವಿದ್ಯಾ, ಸಾಕಷ್ಟು ರೂಮರ್ಸ್ಗಳೆಲ್ಲ ಹರಿದಾಡ್ತು. ಒಂದು ಕಡೆಗೆ ಸ್ಮೃತಿ ಮಂದಾನ ಅವರ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು, ಅದಾದ ನಂತರ ಪಲಾಶ್ ಮುಚ್ಚಲ್ ಕೂಡ ಅನಾರೋಗ್ಯ ಪೀಡಿತರಾಗಿದ್ದು, ಇದರ ಬೆನ್ನಲ್ಲೇ ಒಂದಷ್ಟು ರೂಮರ್ಸ್ ಹರಿದಾಡ್ತು. ಸ್ಮೃತಿ ಮಂದಾನಗೆ ಪಲಾಶ್ ಚೀಟಿಂಗ್ ಮಾಡ್ತಾ ಇದ್ದಾರೆ, ಇದೇ ಕಾರಣಕ್ಕೆ ಮದುವೆ ಸದ್ಯಕ್ಕೆ ಪೋಸ್ಟ್ಪೋನ್ ಆಗಿದೆ ಅಂತ ಹೇಳಲಾಗ್ತಾ ಇತ್ತು. ಈಗ ಮದುವೆಯನ್ನ ಯಾವುದೇ ಕಾರಣಗಳು ಅವ್ರು ಕೊಡದೇ ಇದ್ರೂ ಕೂಡ ಮದುವೆಯನ್ನ ಕ್ಯಾನ್ಸಲ್ ಆಗಿದೆ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ವಿದ್ಯಾ? ನಮಗಿನ್ ಯಾವ ಸುದ್ದಿ ಅಭಿಮಾನಿಗಳು ನಿಜ ಆಗಬಾರ್ದು, ಇದು ಈ ರೀತಿ ಹೊರಗಡೆ ಬರಬಾರ್ದು ಅಂತ ಅಂದ್ಕೊಂಡಿದ್ರು, ಅದು ಹಂಗೆ ಆಗ್ಬಿಡ್ತು. ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ. ನವೆಂಬರ್ 20ನೇ ತಾರೀಕು ನಡೆದಂತಹ ಸಂಗೀತ ಕಾರ್ಯಕ್ರಮ ಎಂಥ ಅದ್ಧೂರಿಯಾಗಿ ಅದನ್ನ ಆಚರಣೆ ಆಗುತ್ತೆ. ಎಷ್ಟು ಜನ ಅವರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಜಾಯಿನ್ ಆಗ್ತಾರೆ. ಟೀಮ್ ಇಂಡಿಯಾದ ಕ್ರಿಕೆಟರ್ಸ್, ವಿಮೆನ್ಸ್ ಟೀಮ್ನ ಕ್ರಿಕೆಟರ್ಸ್ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಇನ್ಕ್ಲೂಡಿಂಗ್ ಸ್ಮೃತಿ ಮಂದಾನ ಹಾಗೆ ಪಲಾಶ್ ಮುಚ್ಚಲ್ ಮಧ್ಯರಾತ್ರಿಯವರೆಗೂ ಕುಣಿದು ಕುಪ್ಪಳಿಸಿದ್ದಾರೆ. ಆದ್ರೆ ಬೆಳಗ್ಗೆ ಆಗ್ತಾ ಇದ್ದ ಹಾಗೆ ಸುದ್ದಿ ಬಂದ್ಬಿಡುತ್ತೆ, ಸ್ಮೃತಿ ಮಂದಾನ ಅವ್ರ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಹಾಗಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಿ. ಅದಾಗಿ ಕೆಲ ಗಂಟೆಗಳ ನಂತರ ಪಲಾಶ್ ಮುಚ್ಚಲ್ ಕೂಡ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ ಅನ್ನೋ
ಅನ್ನುವಂತ ಮಾಹಿತಿ ಸಿಗುತ್ತೆ. ಆರಂಭದಲ್ಲಿ ಆ ಹಾರ್ಟ್ ಅಟ್ಯಾಕ್ ನ ರೀಸನ್ಗೆ, ಸ್ಮೃತಿ ಅವರ ತಂದೆಯ ಹಾರ್ಟ್ ಅಟ್ಯಾಕ್ ನ ರೀಸನ್ಗೆ ಈ ಮದುವೆ ಪೋಸ್ಟ್ಪೋನ್ ಆಯಿತು ಅನ್ನುವಂಥದ್ದು ಅಫಿಷಿಯಲ್ ಆಗಿ ಸಿಕ್ಕಂತ ಮಾಹಿತಿ, ಅಥವಾ ಅವರ ಕ್ಲೋಸ್ ಸರ್ಕಲ್ ಇಂದ, ಫ್ಯಾಮಿಲಿ ಫ್ರೆಂಡ್ಸ್ ಇಂದ ಬಂದಂತ ಮಾಹಿತಿ, ಇನ್ಕ್ಲೂಡಿಂಗ್ ಪಲಾಶ್ ಮುಚ್ಚಲ್ ಅದನ್ನೇ ಪೋಸ್ಟ್ ಅನ್ನ ಹಾಕೊಂಡಿದ್ರು, ಇನ್ಸ್ಟಾ ಪೋಸ್ಟ್ ಅನ್ನ ಹಾಕೊಂಡಿದ್ರು. ಬಟ್ ಆಲ್ ಆಫ್ ಸಡನ್ ಹಲವು ಸ್ಕ್ರೀನ್ ಶಾಟ್ಗಳು, ಇನ್ಸ್ಟಾ ಮೆಸೇಜ್ನ ಸ್ಕ್ರೀನ್ ಶಾಟ್ಗಳು ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ಸ್ಮೃತಿ ಮಂದಾನ ಮತ್ತೆ ಪಲಾಶ್ ಮುಚ್ಚಲ್ ಅವರದ್ದು 6 ವರ್ಷಗಳ ಪ್ರೀತಿ. 2019ರಲ್ಲಿ ಪಲಾಶ್ ಮುಚ್ಚಲ್ ಅವರ ಸಹೋದರಲ್ಲಿ ಪಲಾಕ್ ಮುಚ್ಚಲ್ ಅವರ ಕಾರಣದಿಂದ ಇಬ್ಬರ ಪರಿಚಯ ಆಗೋದು, ಅದಾದ ನಂತರ ಸ್ನೇಹ, ಅದಾದ ನಂತರ ಪ್ರೀತಿ. ಇವರಿಬ್ರು ಎಷ್ಟು ಅಡಾರೆಬಲ್ ಕಪಲ್ ಅಂದ್ರೆ ಎಲ್ಲೂ ಕೂಡ ತಮ್ಮ ಒಂದು ರಿಲೇಶನ್ಶಿಪ್ ನ ಬಹಿರಂಗ ಪಡಿಸ್ತೋರಲ್ಲ ಅಥವಾ ಬಹಿರಂಗವಾಗಿ ಹೇಳ್ಕೊಂಡಿರ್ಲಿಲ್ಲ. ಬಟ್ ಪಲಾಶ್ ಮುಚ್ಚಲ್ ಸ್ಮೃತಿ ಮಂದಾನಾಗೆ ಸರ್ಪ್ರೈಸ್ ಅನ್ನ ಕೊಡೋಕೆ ಹಲವು ಬಾರಿ ಅವರು ಬೇರೆ ಬೇರೆ ದೇಶಗಳಲ್ಲಿ ಟೂರ್ನಮೆಂಟ್ಗಳಲ್ಲಿ ಇದ್ದಾಗ ಅಲ್ಲಿಗೆ ಹೋಗಿ ಸರ್ಪ್ರೈಸ್ ಮಾಡಿದ್ದು ಅದೆಲ್ಲವೂ ಕೂಡ ಇತ್ತು. ನವೆಂಬರ್ 20ನೇ ತಾರೀಕು ಅದು ವರ್ಲ್ಡ್ ಕಪ್ ಟೈಮ್ ನಲ್ಲಿ ಅವರು ಮಹಿಳಾ ವುಮೆನ್ ಟೀಮ್ ವರ್ಲ್ಡ್ ಕಪ್ ಅನ್ನ ಗೆದ್ದಾಗ ಖುದ್ದು ಪಲಾಶ್ ಮುಚ್ಚಲ್ ಗ್ರೌಂಡಿಗೆ ಹೋಗಿ ಎಷ್ಟು ಸೆಲೆಬ್ರೇಟ್ ಮಾಡಿದ್ದು, ಅವ್ರ ಕೈನಲ್ಲಿರುವಂತಹ ಟ್ಯಾಟು, ಇವೆಲ್ಲವೂ ಸ್ಮೃತಿ ಹಾಗೆ ಪಲಾಶ್ ಇವರಿಬ್ಬರ ಪ್ರೀತಿಗೆ ಸಾಕ್ಷಿಯನ್ನ ಹೇಳಿತ್ತು. ಎಲ್ಲರೂ ಕೂಡ ಇದೊಂದು ಜೋಡಿ ಎಂಥ ಅದ್ಭುತ ಜೋಡಿ ಅಂತ ಹೇಳಿ ಮಾತನಾಡ್ಕೊಳ್ತಾ ಇದ್ರು. ಎಲ್ಲರ ನಿರೀಕ್ಷೆಯಂತೆ ಮದುವೆಗೂ ಕೂಡ ಡೇಟ್ ಫಿಕ್ಸ್ ಆಯ್ತು. ಸಂಗೀತ ಕಾರ್ಯಕ್ರಮ, ಆ ಸಂಭ್ರಮ, ಇಡೀ ದೇಶ 2 ದಿನಗಳ ಕಾಲ ಹಬ್ಬದ ರೀತಿ ನೋಡ್ತು. ಆದ್ರೆ ಆಲ್ ಆಫ್ ಸಡನ್ ಹಿಂಗಾಗತ್ತೆ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ. ಆರಂಭದಲ್ಲಿ ನವೀನ್ ನೀವು ಅಂದ್ಕೊಂಡು ಹೇಳ್ದ ಹಾಗೆ ಹಾರ್ಟ್ ಅಟ್ಯಾಕ್ ನ ಕಾರಣಕ್ಕೆ, ತಂದೆಯ ಹಾರ್ಟ್ ಅಟ್ಯಾಕ್ ನ ಕಾರಣಕ್ಕೆ ಪೋಸ್ಟ್ಪೋನ್ ಆಗಿದೆ ಅಂತ ಅಂದ್ಕೊಳ್ಳಲಾಗಿತ್ತು. ಹಾಗಾಗಿ ಏನೇ ರೂಮರ್ಸ್ ಗಳೆಲ್ಲ, ವದಂತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ರು ಕೂಡ ತೀರಾ ಕಟ್ಟರ್ ಅಭಿಮಾನಿಗಳು ಅದಕ್ಕೆ ಯಾವುದಕ್ಕೂ ಇಂಪಾರ್ಟೆನ್ಸ್ ಕೊಟ್ಟಿರ್ಲಿಲ್ಲ. ಒಂದಲ್ಲ ಒಂದಿನ ಇದು ಮದುವೆ ನಡೆಯುತ್ತೆ. ಡಿಸೆಂಬರ್ 7ನೇ ತಾರೀಕು, ಡಿಸೆಂಬರ್ 15ನೇ ತಾರೀಕು, ಹೀಗೆಲ್ಲ ಡೇಟ್ಸ್ಗಳು ಕೂಡ ಸದ್ದು ಮಾಡೋದಕ್ಕೆ ಶುರು ಮಾಡಿದ್ವು. ಆದ್ರೆ ಈಗ ಅಫಿಷಿಯಲ್ ಆಗಿ ಇಬ್ರು ಕೂಡ ತಮ್ಮ ಇನ್ಸ್ಟಾ ಪೇಜ್ ನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಮದುವೆ ಕಾಲ್ಡ್ ಆಫ್ ಮಾಡೋದಕ್ಕೆ ಅಥವಾ ಮದುವೆಯನ್ನ ರದ್ದು ಮಾಡೋದಕ್ಕೆ ಇಂಥದ್ದೇ ಕಾರಣ ಅನ್ನೋದನ್ನ ಇಬ್ರು ಕೂಡ ಉಲ್ಲೇಖ ಮಾಡಿಲ್ಲ. ಆದ್ರೆ ಮದುವೆಯನ್ನ ರದ್ದುಗೊಳಿಸ್ತಾ ಇದ್ದೀವಿ, ನಾವು ಮೂವ್ ಆನ್ ಆಗೋದಕ್ಕೆ, ಮುಂದುವರಿಯೋದಕ್ಕೆ ಜೀವನದಲ್ಲಿ ನಿರ್ಧಾರ ಮಾಡಿದೀವಿ. ನಮ್ಮ ಖಾಸಗಿತನಕ್ಕೆ ಧಕ್ಕೆ ಆಗದೇ ಇರುವ ರೀತಿ ವರ್ತನೆ ಮಾಡಿ ನಮ್ಮ ಭಾವನೆಗಳಿಗೆ ಗೌರವ ಕೊಡಿ ಅನ್ನುವಂಥ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಬಟ್ ಫೈನಲಿ ಅನ್ಸೋದೇನು ಅಂದ್ರೆ ನವೀನ್, ಇದೆಲ್ಲ ಓವರ್ ಆಲ್ ಇದು ಡೆವಲಪ್ಮೆಂಟ್ ಏನ್ ಸೀಕ್ವೆನ್ಸ್ ಕಾನ್ಸಿಕ್ವೆನ್ಸಸ್ ಏನೆಲ್ಲ ಆಯ್ತು ಅದನ್ನ ನೋಡಿದಾಗ ಎಲ್ಲ ಒಂದ್ ಕಡೆ ಆ ಚೀಟಿಂಗ್ ನ ಸುದ್ದಿ ಏನು ವೈರಲ್ ಆಯ್ತು ಆ ಕಾರಣಕ್ಕಾಗಿನೇ ಮದುವೆ ಮುರಿದು ಬಿದ್ದ ರೀತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಸಂಗೀತ ಕಾರ್ಯಕ್ರಮ ಆಗಿ ಅಪ್ಪ ಹಾಸ್ಪಿಟಲೈಸ್ಡ್ ಆದ್ಮೇಲೆ ಈ ಸುದ್ದಿಗಳು ಹೊರಗಡೆ ಬಂದಿತ್ತು. ಒಬ್ರು ಇನ್ಸ್ಟಾದಲ್ಲಿ ಓರ್ವ ಲೇಡಿ ತನ್ನ ಸ್ಕ್ರೀನ್ ಶಾಟ್ ಗಳನ್ನ ಹಾಕ್ತಾಳೆ ಪಲಾಶ್ ಮುಚ್ಚಲ್ ಜೊತೆಗೆ ತಾನು ಮಾತನಾಡಿದ್ದು. ಆ ಸ್ಕ್ರೀನ್ ಶಾಟ್ ಏನಿರುತ್ತೆ ಅಂತಂದ್ರೆ ಚಾಟಿಂಗ್ ಸ್ಕ್ರೀನ್ ಶಾಟ್ ಅಲ್ಲಿ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ನ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿರ್ತಾರೆ ಪಲಾಶ್ ಮುಚ್ಚಲ್. ಈ ಯುವತಿಯನ್ನ ನನ್ನ ಜೊತೆ ಸ್ವಿಮ್ಮಿಂಗ್ ಬರ್ತೀಯಾ ಅಂತ ಕೇಳಿರ್ತಾರೆ. ಎಲ್ಲ ಒಂದ್ ಕಡೆ, ಮತ್ತೊಂದ್ ಕಡೆ ಆ ಕಾರ್ಯಕ್ರಮ, ಮದುವೆ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮದಲ್ಲಿ ಯಾರು ಕೊರಿಯೋಗ್ರಾಫರ್ ಒಬ್ರು ಬಂದಿದ್ರು ಅವ್ರ ಜೊತೆಗೆ ರೆಡ್ ಹ್ಯಾಂಡ್ ಆಗಿ ಪಲಾಶ್ ಮುಚ್ಚಲ್ ಸಿಕ್ಕಾಕೊಂಡ್ರು. ಇಂಥದ್ದೊಂದು ಸುದ್ದಿಯೂ ಕೂಡ ಹರಿದಾಡಿತ್ತು. ಈಗ ಇವರಿಬ್ಬರ ಮದುವೆ ಕ್ಯಾನ್ಸಲ್ ಆಗಿರೋದು ನೋಡಿದ್ರೆ, ಇವರಿಬ್ರು ನಡ್ಕೊಳ್ತಾ ಇರುವಂತಹ ರೀತಿಯನ್ನ ನೋಡಿದ್ರೆ, ಪಲಾಶ್ ಮುಚ್ಚಲ್ ಮಾಡಿದಂತಹ ಮೋಸಕ್ಕೇನೆ ಈ ಮದುವೆ ರದ್ದಾಯ್ತಾ ಅನ್ನೋದು ಎಲ್ಲ ಒಂದ್ ಕಡೆ ಸ್ಪಷ್ಟವಾದ ಹಾಗೆ ಕಾಣಿಸ್ತಾ ಇದೆ. ಬಟ್ ಇಬ್ರು ಕೂಡ ಫೈನಲಿ ಮೂವ್ ಆನ್ ಆಗೋದಕ್ಕೆ ನಿರ್ಧರಿಸಿದ್ದಾರೆ. ಬಹುಶಃ ಇದು ಯಾರ ಜೀವನದಲ್ಲೂ ಹಿಂಗಾಗೋದಕ್ಕೆ ಬಯಸೋದಿಲ್ಲ ನವೀನ್. ಯಾಕಂದ್ರೆ ನೋಡಿ, ಲಾಸ್ಟ್ ಮೂಮೆಂಟ್ ತನಕ ಮದುವೆ ಕಾರ್ಯಕ್ರಮಗಳು ನಡೆದಿರುತ್ತೆ. ಬೆಳಗ್ಗೆ ಆದ್ರೆ ತಾಳಿ ಕಟ್ಟಬೇಕು, ಆ ಮದುವೆ ಶಾಸ್ತ್ರ ನಡಿಬೇಕು. ಅಂಥ ಟೈಮ್ನಲ್ಲಿ ಮದುವೆ ಕ್ಯಾನ್ಸಲ್ ಆಗಿದೆ. ಯಾರೋ ಸಾಮಾನ್ಯರ ಮದುವೆಯಲ್ಲ, ಆಟ ಆಡ್ತಾ ಇದ್ದಿದ್ದು ಅಥವಾ ಮದುವೆಯ ಕಾರ್ಯಕ್ರಮದಲ್ಲಿ ಇದ್ದಿದ್ದು, ವಧುವಾಗಿದ್ದು ಟೀಮ್ ಇಂಡಿಯಾದ ಉಪನಾಯಕಿ, RCBಯ ನಾಯಕಿ. ಹಂಗಾಗಿ ಎಲ್ರಿಗೂ ಅವ್ರ ಮೇಲೆ, ಅವ್ರ ಮದುವೆ ಬಗ್ಗೆ ಸಾಕಷ್ಟು ಕುತೂಹಲ ಆಯಿತು. ಅದು ಹೀಗೆ ಎಂಡ್ ಆಗತ್ತೆ ಅಂತ ಹೇಳಿ ಬಹುಶಃ ಯಾರು ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ ನವೀನ್. ಥ್ಯಾಂಕ್ ಯು ವಿದ್ಯಾ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.